ಇಲ್ಲ, ಆಹಾರದ ಬಗ್ಗೆ ಮತ್ತೆ ನಿಮಗೆ ಜ್ಞಾಪಿಸ್ಬೇಕಂದ್ರೆ ಬಿಸಿನೀರು ಸೇಫ್ ಅಂತ ಅಷ್ಟೇ. ಬಿಸಿನೀರಿಂದ ಯಾವ ಕೋವಿಡ್ ವಾಸಿ ಆಗಲ್ಲ. ಯಾಕಂದರೆ ನಮ್ಮಲ್ಲಿ ಓಕೆ ಎಲ್ಲ ಸಿಟಿ ಒಳಗೆ ಫಿಲ್ಟರ್ ವಾಟ್ರು ಅವು ಇರ್ತವೆ. ಹಳ್ಳಿಗಳ ಕಡೆ ಪಾಪ ಅವರಿಗೆ ಆ ನೀರು ಕುಡಿಲಿಕ್ಕೆ ಎಷ್ಟು ಯೋಗ್ಯವಾದ ನೀರು ಗೊತ್ತಾಗಲ್ಲ. ಆದ್ದರಿಂದ ಕಾಯಿಸಿ ಆರಿಸಿದ ನೀರು ಯಾವತ್ತೂ ಸೇಫ್. ಬಟ್ ನೀವು ಅಂದ್ಕೊಂಡಂಗೆ ಆ ಬೇರು ತಿಂದೆ, ಈಗ ಜ್ಯೂಸ್ ಕುಡಿದೆ, ಆ ಆಯುರ್ವೇದ ತೊಗೊಂಡೆ, ದಯವಿಟ್ಟು ಇವ್ಯಾವು ನಿಮ್ಮ ಇಮ್ಯುನಿಟಿನ ಇನ್ಕ್ರೀಸ್ ಏನು ಮಾಡ್ತವೆ ಅಂತ ಏನೋ ಅಂದ್ಕೋಬೇಡಿ ನೀವು. ಇಮ್ಯುನಿಟಿ ನಿಮಗೆ ಸರಳವಾಗಿ ಹೇಳ್ಬೇಕಂದ್ರೆ ಇಟ್ಸ್ ಇನ್ಬಿಲ್ಟ್ ಸಿಸ್ಟಮ್. ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಇದ್ದೇ ಇರುತ್ತೆ. ಬೋನ್ ಮ್ಯಾರೋ, WBCಸು, ಸ್ಪ್ಲೀನು, ಲಿವರು ಇವೆಲ್ಲವೂ ಕೂಡ ನಮ್ಮ ಇಮ್ಯೂನ್ ಸಿಸ್ಟಮ್. ಅವು ತನ್ಪಾಡಿಗೆ ತಾವು ಕೆಲಸ ಮಾಡ್ತಿರ್ತವೆ. ಅವು ಆರೋಗ್ಯವಾಗಿರಬೇಕು ಅಂದರೆ ನೀವು ಹಣ್ಣು ಹಂಪಲು ತಿನ್ನಬೇಕು, ಸೊಪ್ಪು ತರಕಾರಿ ತಿನ್ನಬೇಕು, ಕೋಳಿ ಮೊಟ್ಟೆ ತಿನ್ನಬೇಕು. ಇವು ಅಷ್ಟೇ ಹೊರತು ನಿಮ್ಗೆ ಯಾವ ಸ್ಪೆಷಲ್ ಅರಿಶಿನ ಹಾಕ್ಕೊಂಡು ಕುಡಿತೀನಿ ಅವೆಲ್ಲ ನಿಮಗೆ ಫಾಲ್ಸ್ ಭರವಸೆ ಕೊಡ್ತವೆ. ದಯವಿಟ್ಟು ಬಿಸಿನೀರು ಒಳ್ಳೆಯದು. ಬಿಸಿನೀರು ಕುಡಿಯೋದ್ರಿಂದ ವೈರಸ್ ಏನು ಸತ್ತೋಗೋದಿಲ್ಲ. ಬಟ್ ಇದು ಸೇಫ್, ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳ್ತೀನಿ.